ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ಬಹುಪದೋಕ್ತಿಯಲ್ಲಿ ಕಂಡುಬರ್ತಕ್ಕಂಥ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕುರಿತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಮುಂಬರ್ತಕ್ಕಂಥ ಪಿ ಎಚ್ ಡಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆಗಿರ್ಬೋದು, ಎಚ್ ಎಸ್ ಟಿ ಆಗಿರ್ಬೋದು, ಈವನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ದಾಗೂ ಕೂಡ ಇದ್ರ ಮೇಲೆ 2 ಅಂಕದ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಅಂದ್ರೇನು, ಶೂನ್ಯತೆಗಳನ್ನು ಹೇಗೆ ಕಂಡು ಹಿಡಿಯುವುದಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ಇದು ಅದರ ಮುಂದುವರೆದ ಭಾಗ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ನೋಡೋದಾದ್ರ ಇನ್ ಇಂಗ್ಲಿಷ್ನಾಗ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಸಾಮಾನ್ಯವಾಗಿ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿಯೋದು ಹೆಂಗಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ. ಈಗ ಇನ್ ಮುಂದೆ ಏನ್ ಮಾಡೋಣ, ಬಹುಪದೋಕ್ತಿಗಳಲ್ಲಿ ಶೂನ್ಯತೆಗಳು ಅಂದ್ರೆ ಜೀರೋಸ್ ಮತ್ತು ಸಹಗುಣಕಗಳು ಅಂದ್ರೆ ಕೋಎಫಿಷಿಯಂಟ್ಸ್ ಅಂತ. ಏನ್ ಕೋಎಫಿಷಿಯಂಟ್, ಬಹುಪದೋಕ್ತಿಯ ಕೋಎಫಿಷಿಯಂಟ್ ಇರ್ತಲ್ಲ, ಸಹಗುಣಕ ಇರ್ತಲ್ಲ, ಅದ್ರ ನಡುವಿನ ಸಂಬಂಧವನ್ನು ಪ್ರಮುಖವಾಗಿ ಏನ್ ಮಾಡ್ತೀವಿ, ವರ್ಗ ಬಹುಪದೋಕ್ತಿಯಲ್ಲಿ ಏನ್ ಮಾಡ್ತೀವಿ ಅಂತ ವಿವರಣೆ ಮಾಡ್ತೀವಿ, ವಿವರಿಸ್ಕೊಂಡು ಹೋಗ್ತೀವಿ. ಅದು ವರ್ಗ ಬಹುಪದೋಕ್ತಿಯಲ್ಲಿ ಮಾಡ್ತೀವಿ, ನೆಕ್ಸ್ಟ್ ಘನ ಬಹುಪದೋಕ್ತಿಯಲ್ಲಿ ಕೂಡ ಮಾಡಕ್ ಬರ್ತೈತಿ. ಹಾಗಾದ್ರೆ ಈಗ ಫಸ್ಟ್ ನೋಡ್ರಿ, ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳಾದ ಎ ಬಿ ಸಿ ಗಳನ್ನು ಅಂದ್ರೆ ಈ ವರ್ಗ ಬಹುಪದೋಕ್ತಿಯಲ್ಲಿ ನಾವು ಹೆಂಗ್ ಬರ್ತೀವಿ, ಸಾಮಾನ್ಯವಾಗಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಎ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಇದು ನಮ್ದ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ, ಸಾಮಾನ್ಯ ರೂಪ. ಈ ರೂಪದಾಗ ಇದ್ದ ನಾವ್ ಏನ್ ಮಾಡ್ತೀವಿ, ವ್ಯಕ್ತಪಡಿಸ್ತೇವೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎ ಬಿ ಸಿ, ಎ ಬಿ ಸಿ ಅನ್ನೋದು ಪದಗಳು ಏನ ಸಹಗುಣಕಗಳು. ಎ ಅನ್ನೋದ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಬಿ ಅನ್ನೋದ ಎಕ್ಸ್ ನ ಸಹಗುಣಕ, ಸಿ ಅನ್ನೋದ ಏನ ಕಾನ್ಸ್ಟೆಂಟ್ ಸ್ಥಿರಾಂಕ. ಹೌದಾ? ಹಾಗಾದ್ರೆ ಈ ಸಂಖ್ಯೆಗಳು ಏನಿರ್ಬೋದು, ಧನಾತ್ಮಕ ಆಗಿರ್ಬೋದು, ಋಣಾತ್ಮಕ ಅಂದ್ರೆ ಪಾಸಿಟಿವ್ ಸಂಖ್ಯೆನೂ ಇರ್ಬೋದು, ನೆಗೆಟಿವ್ ಸಂಖ್ಯೆಗಳನ್ನು ಇರ್ಬೋದು. ಅವ್ ಹೇಗಿದ್ರು ನಾವ್ ಏನ್ ಮಾಡ್ತೀವಿ, ವರ್ಗ ಬಹುಪದೋಕ್ತಿಯಲ್ಲಿ ನಾವ್ ಏನ್ ಮಾಡ್ತೀವಿ, ಅದನ್ನ ಶೂನ್ಯತೆ ಕಂಡುಹಿಡಿಯಕ ಬಳಕೆ ಮಾಡ್ತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ವರ್ಗ ಬಹುಪದೋಕ್ತಿ ಆದರ್ಶ ರೂಪ ನೋಡೋದಾದ್ರ ಪಿ ಆಫ್ ಎಕ್ಸ್ ಅಂದ್ರೆ ಪಾಲಿನಾಮಿಯಲ್ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಓಕೆ, ಸಾರಿ, ಆಗ ಎ ಇಸ್ ನಾಟ್ ಈಕ್ವಲ್ ಟು 0, ಎ ಇಸ್ ನಾಟ್ ಈಕ್ವಲ್ ಟು 0 ಆದಾಗ ಇರಬಾರ್ದು, ಅಂದ್ರೆ ಎ 0ಗೆ ಈಕ್ವಲ್ ಇರಬಾರ್ದು ಅಂತ ಸಂದರ್ಭ ನಾವು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇದು ನಮ್ಮ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪವನ್ನ ಬಳಕೆ ಮಾಡ್ತೀವಿ. ಹಾಗಾದ್ರೆ ಇತರ ಶೂನ್ಯತೆಗಳು ನೋಡೋದ್ರ ಅಲ್ಪಾ ಮತ್ತ ಬೀಟಾ. ಇದರ ಶೂನ್ಯತೆಗಳು ನೋಡೋದ ಅಲ್ಪಾ ಮತ್ತು ಬೀಟಾ. ಹಾಗಾದ್ರೆ ಈ ಶೂನ್ಯತೆಗಳ ಮೊತ್ತ ಮತ್ತ ಶೂನ್ಯತೆಗಳ ಗುಣಲಬ್ಧವನ್ನ ಕಂಡುಹಿಡಿಯೋದು ನಾವು ಇವಾಗ. ಅಲ್ಪಾ ಮತ್ತು ಬೀಟಾ ಇವೇನ ಶೂನ್ಯತೆಗಳ, ಇದ್ರ ಶೂನ್ಯತೆಗಳು ಯಾವ್ದದ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇದರ ಒಂದು ವರ್ಗ ಬಹುಪದೋಕ್ತಿ. ಇದ್ರ ಶೂನ್ಯತೆಗಳು ನಾವೇನು ತಗೊಂಡಿವಿ, ಇಲ್ಲಿ ಅಲ್ಪಾ ಮತ್ತು ಬೀಟಾ ತಗೊಂಡೇವೆ. ಹಾಗಾದ್ರೆ ಈ ಅಲ್ಪಾ ಮತ್ತು ಬೀಟಾ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು, ಇವಾಗ ಶೂನ್ಯತೆಗಳ ಮೊತ್ತನ ಕಂಡುಹಿಡಬೇಕು, ಶೂನ್ಯತೆಗಳ ಗುಣಲಬ್ಧನ ಕಂಡುಹಿಡಬೇಕು. ಓಕೆ, ಹಾಗಾದ್ರೆ ಮೊದಲಿಗೆ ಶೂನ್ಯತೆಗಳ ಮೊತ್ತ ನೋಡೋದಾದ್ರ ಬಹುಪದೋಕ್ತಿಯ ಮೊತ್ತವು ಎಕ್ಸ್ ನ ಸಹಗುಣಕ. ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಬರ್ತೀನಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎಕ್ಸ್ ನ ಸಹಗುಣಕ ಯಾವ್ದು ಇರ್ತೈತಿ, ಎಕ್ಸ್ ನ ಸಹಗುಣಕ ಯಾವ್ದು ನಮ್ದ ಬಿ. ಓಕೆ, ಮತ್ತ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವ್ದ ಎ ಇರ್ತೈತಿ. ಹಾಗಾದ್ರ ಇದೆರಡುದ್ರ ಅನುಪಾತ ರೇಷಿಯೋ ಏನ್ ಮಾಡ್ತೀವಿ ನಾವು, ಇದನ್ನ ಋಣಾತ್ಮಕ ಮೌಲ್ಯಕ್ಕೆ ಸಮವಾಗಿರ್ತದೆ. ಅಂದ್ರ ಅಲ್ಪಾ ಪ್ಲಸ್ ಬೀಟಾ ಅಂದ್ರ ಅಲ್ಪಾ ಮತ್ತು ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಕಂಡಿಡ್ತೇವೆ. ಮೊತ್ತ ಅಂದ್ರೆ ಕೂಡ್ಸೋದು. ಇಲ್ಲಿ ಶೂನ್ಯತೆಗಳು ಯಾವಾಗಿದಾವ, ಅಲ್ಪಾ ಮತ್ತು ಬೀಟಾ ಆಗಿದಾವ. ಹಾಗಾದ್ರೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋ ಫಾರ್ಮುಲಾ ಏನಂತ ನೋಡಿದ್ರ ಅಲ್ಪಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಯಾಕಂದ್ರೆ ಬಿ ಅನ್ನೋದ ಎಕ್ಸ್ ನ ಸಹಗುಣಕ. ಹೌದಾ? ಆಲ್ರೆಡಿ ಇಲ್ಲಿ ಹೇಳಿ ನೋಡ್ರಿ, ಬಿ ಅನ್ನೋದೇನ ಎಕ್ಸ್ ನ ಸಹಗುಣಕ, ನೆಕ್ಸ್ಟ್ ಎ ಅನ್ನೋದೇನ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಇದ್ರದ ರೇಷಿಯೋ ಅಂದ್ರ ಅಲ್ಪಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇದು ಫಾರ್ಮುಲಾ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅದೇ ತರ ಈಗ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಬೇಕು. ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯೋ ಫಾರ್ಮುಲಾ ಯಾವ್ದಂತ ನೋಡೋದ್ರ ಬಹುಪದೋಕ್ತಿಯ ಗುಣಲಬ್ಧವು ಅಂದ್ರೆ ಒಂದು ಬಹುಪದೋಕ್ತಿ ಆಲ್ರೆಡಿ ಇಲ್ಲಿ ಐತ್ಲಾ, ಇದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇದೊಂದು ವರ್ಗ ಬಹುಪದೋಕ್ತಿ. ಈ ವರ್ಗ ಬಹುಪದೋಕ್ತಿಯ ಗುಣಲಬ್ಧವು ಏನಂತಿ, ಸ್ಥಿರಾಂಕ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ದು ನಮ್ದ ಸಿ ಅನ್ನೋದು ನಮ್ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸ್ಥಿರಾಂಕ ಮತ್ತು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವ್ದ ಎ, ಇದ್ರ ಅನುಪಾತಕ್ಕ ಸಮ ಇರ್ತಾವ. ಹಾಗಾದ್ರ ಅಲ್ಪಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್. ಎಕ್ಸಾಮ್ ಇದ್ರ ಮೇಲೆ ಏನ್ ಮಾಡ್ತಾವ ನಾವು ಪ್ರಾಬ್ಲಮ್ಸ್ ಬಿಡಿಸ್ತೇವೆ ನೋಡ್ರಿ. ಈಗ ಶೂನ್ಯತೆಗಳ ಮೊತ್ತಂದ್ರೇನು, ಅಲ್ಪಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಅಲ್ಪಾ ಇಂಟು ಬೀಟಾ ಡಿವೈಡೆಡ್ ಬೈ ಸಿ ಬೈ ಎ. ಇವೆರಡು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಹಾಗಾದ್ರೆ ಈಗ ನೋಡ್ರಿ, ಅಲ್ಪಾ ಮತ್ತು ಬೀಟಾ, ಈಗ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಾಯ್ತು ನಮ್ಗೆ. ಹಾಗಾದ್ರೆ ಈಗ ಅಲ್ಪಾ ಮತ್ತು ಬೀಟಾ ಶೂನ್ಯತೆಗಳು ಇರುವಂತ ಒಂದು ವರ್ಗ ಬಹುಪದೋಕ್ತಿ ನಾವು ರಚನೆ ಮಾಡೋದಾದ್ರ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಬೀಟಾ. ಇದು ಫಾರ್ಮುಲಾ.
ಹೇಗಂದ್ರ ನೋಡ್ರಿ, ಈಗ ಅಲ್ಫಾ ಮತ್ತು ಬೀಟಾ ನಮ್ಗೆ ಶೂನ್ಯತೆಗಳು ಗೊತ್ತಿರ್ತಾವ. ಅಂತ ಗೊತ್ತಿದ್ದಾಗ ನಾವು ವರ್ಗ ಬಹುಪದೋಕ್ತಿನ ರಚನೆ ಮಾಡಂತ ಆ ಟೈಪ್ ಕೂಡ ಏನ್ ಮಾಡೋದು ಕ್ವಶನ್ ಅನ್ನ ಕೇಳುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ನೋಡ್ರಿ, ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಿರುವಂತ ವರ್ಗ ಬಹುಪದೋಕ್ತಿನ ರಚನೆ ಮಾಡೋದಾದ್ರ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇದು ಫಾರ್ಮ್ದಾಗ ಐತಿ ನೋಡ್ರಿ. ಇದು ಇಲ್ಲಿ ನೋಡ್ರಿ, ಎ ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡ್ರಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಸಿ, ಸಾರಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಫಾರ್ಮ್ದಾಗ ಐತಿ ಇಲ್ಲಿ ನೋಡ್ರಿ. ಎ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್, ನಾನು ಸಹಗುಣಕಗಳನ್ನ ಇದು ಮಾಡಿಲ್ಲ, ಬಟ್ ಇದ ವರ್ಗ ಬಹುಪದೋಕ್ತಿಯ ರೂಪದಾಗ ಐತ್ಲಾ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರ ಇವಾಗ ಅಲ್ಫಾ ಮತ್ತು ಇದ್ರ ಜಾಗದಾಗ ಏನ್ ಮಾಡ್ತೀವಿ ಅಂದ್ರ ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳನ್ನ ತಗೊಂಡು ವರ್ಗ ಬಹುಪದೋಕ್ತಿನ ರಚನೆ ಮಾಡಕ್ ಬರ್ಬೇಕು. ಸೊ ಈ ಫಾರ್ಮುಲಾ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಇವಾಗ ನೋಡ್ರಿ ಒಂದು ಪ್ರಾಬ್ಲಮ್ ಬಿಡಿಸಿ ನಮ್ಗೆ ಅರ್ಥ ಆಗ್ತೈತಿ. ಒಂದೇ ಪ್ರಶ್ನೆ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಕೊಟ್ಟಂತ ಇಕ್ವೇಶನ್ ಫಸ್ಟ್ ಬರ್ಕೋರಿ. ಸಾರಿ, ಇಲ್ಲಿ ನೋಡ್ರಿ ಫಸ್ಟ್ ಕೊಟ್ಟಂತ ಇಕ್ವೇಶನ್ ವರ್ಗ ಬಹುಪದೋಕ್ತಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇದೊಂದು ನಮ್ದು ವರ್ಗ ಬಹುಪದೋಕ್ತಿ, ಹೌದಾ? ಹಾಗಾದ್ರೆ ಇದ್ರದ ಶೂನ್ಯತೆ ಮತ್ತು ಮೊತ್ತ ಕಂಡುಹಿಡಿ ಅಂತ ಹೇಳ್ಯಾರ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಎ ಬಿ ಸಿ ಯಾವ ಅಂದ್ರೆ ಅದು ಸಹಗುಣಕ ನೋಡ್ರಿ. ಎ ಯಾವ್ದೈತಿ ಇಲ್ಲಿ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನು ಇರಕ್ಲಂದ ಒಂದ್ ಇರ್ತೈತಿ. ನೆಕ್ಸ್ಟ್ ಬಿ ನ ಸಹಗುಣಕ ಎಷ್ಟೈತಿ ನೋಡ್ರಿ, -7. ನೆಕ್ಸ್ಟ್ ಸಿ ನ ಸಹಗುಣಕ ಸಿ ಈಕ್ವಲ್ ಟು ನೋಡ್ರಿ 12 ಅಂದ್ರೆ ಸಿ ಅನ್ನೋದು ಸ್ಥಿರಾಂಕ. ಸಿ ಸ್ಥಾನದಾಗ ಯಾವ್ದೈತಿ ಈಗ ನಮ್ಗೆ 12 ಐತಿ. ಹಾಗಾದ್ರೆ ಈಗ ನಮ್ಗೆ ಏನ್ ಮಾಡ್ಬೇಕಂದ್ರೆ ಈಗ ಇಲ್ಲಿ ನಾವಿಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿಯೋದು ಅಂದ್ರೆ ಇದು ಶೂನ್ಯತೆಗಳನ್ನ ಕಂಡುಹಿಡಿಯೋದಿಲ್ಲ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧನ ಅಷ್ಟೇ ಕಂಡುಹಿಡ್ಬೇಕು. ಶೂನ್ಯತೆಗಳನ್ನ ಕಂಡುಹಿಡಿಯೋದ್ರಿಂದ ನಾವು ನೆಕ್ಸ್ಟ್ ಈಗಾಗಲೇ ಹಿಂದಿನ ವಿಡಿಯೋದಾಗ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಹಿಂದಿನ ವಿಡಿಯೋದಾಗ ತಿಳಿಸಿದ್ದೇನೆ. ಇಲ್ಲಿ ಏನ್ ಮಾಡೋದನ್ನ ಕೇವಲ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಮಾತ್ರ ಕಂಡುಹಿಡಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ಇವಾಗ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋ ಫಾರ್ಮುಲಾ ನೋಡ್ರಿ. ಶೂನ್ಯತೆಗಳ ಮೊತ್ತ ಫಾರ್ಮುಲಾ ನಮ್ದು ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಎ ಸ್ಥಾನದಾಗ ಯಾವ್ದೈತಿ, ಬಿ ಸ್ಥಾನದಾಗ ಯಾವ್ದೈತಿ, ಸಿ ಸ್ಥಾನದಾಗ ಯಾವ್ದೈತಿ ನೋಡ್ರಿ. ಇವು ಎ ಸ್ಥಾನದಾಗ ಏನೈತಿ, ಏನು ಇರಕ್ಕಿಲ್ಲ, ಒಂದ್ ಐತಿ, ಒಂದ್ ಇರ್ತೈತಿ. ನೆಕ್ಸ್ಟ್ ಬಿ ಸ್ಥಾನದಾಗ ಯಾವ್ದೈತಿ ನೋಡ್ರಿ, -7 ಐತಿ. ಸಿ ಸ್ಥಾನದಾಗ ಯಾವ್ದೈತಿ, 12 ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಶೂನ್ಯತೆಗಳ ಮೊತ್ತ ಫಾರ್ಮುಲಾ ನಮ್ದು ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಬಿ ಸ್ಥಾನದಾಗ ಯಾವ್ದೈತಿ ನೋಡ್ರಿ, -7 ಐತಿ. ಸೊ ಮೈನಸ್ ಫಸ್ಟ್ ಇದು ಮೈನಸ್, ಇಲ್ಲಿ ಬಿ ಸ್ಥಾನದಾಗ ಯಾವ್ದೈತಿ -7. ಎ ಸ್ಥಾನದಾಗ ಯಾವ್ದೈತಿ ಏನು ಇರಕ್ಕಿಲ್ಲ ಅಂದ್ರೆ ಒಂದ್ ಇರ್ತೈತಿ, ಸಾರಿ ಒಂದ್ ಇರ್ತೈತಿ. ಓಕೆ ನೋಡ್ರಿ, ಹಾಗಾದ್ರೆ ಇದು ಎಷ್ಟಾಯ್ತು, -7 ಆಯ್ತು. ಶೂನ್ಯತೆಗಳ ಮೊತ್ತ ಎಷ್ಟಾಯ್ತು, ಸಾರಿ +7, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಅದೇ ತರ ಶೂನ್ಯತೆಗಳ ಗುಣಲಬ್ಧ ಫಾರ್ಮುಲಾ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಹಾಗಾದ್ರೆ ಸಿ ಅಂದ್ರೆ ಯಾವ್ದು ನೋಡ್ರಿ, ಇಲ್ಲಿ ಸಿ ಸ್ಥಾನದಾಗ ಯಾವ್ದೈತಿ 12, ಎ ಸ್ಥಾನದಾಗ ಯಾವ್ದೈತಿ ಏನು ಹೇಳಕ್ಕಿಂದ ಒಂದ್ ಇರ್ತೈತಿ. ಹಾಗಾದ್ರೆ ಶೂನ್ಯತೆಗಳ ಗುಣಲಬ್ಧ ಎಷ್ಟಾಯ್ತು ಇಲ್ಲಿ 12 ಆಯ್ತು. ಹಾಗಾದ್ರೆ ಶೂನ್ಯತೆಗಳ ಮೊತ್ತ ಎಷ್ಟು 7, ಶೂನ್ಯತೆಗಳ ಗುಣಲಬ್ಧ 12, ಎಷ್ಟು ಬರದ್ರ 2 ಮಾರ್ಕ್ಸ್ ಇರ್ತೈತಿ ನೋಡ್ರಿ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ನೆಕ್ಸ್ಟ್ ಏನ್ ಎರಡನೇ ಲೆಕ್ಕ ನೋಡಿದ್ರ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈ ವರ್ಗ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯಿರಿ. ಸೇಮ್ ಪ್ರಾಬ್ಲಮ್ ಇದು ಕೂಡ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಹಾಗಾದ್ರೆ ಎ ಬಿ ಸಿ ಸ್ಥಾನದಾಗ ಯಾವ್ದು ನೋಡ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಎ ಸ್ಥಾನದಾಗ ಯಾವ್ದೈತಿ 1, ಬಿ ಸ್ಥಾನದಾಗ ಯಾವ್ದೈತಿ ನೋಡ್ರಿ, ಬಿ ಸ್ಥಾನದಾಗ ಯಾವ್ದೈತಿ -2, ಬಿ ಸ್ಥಾನದಾಗ ಯಾವ್ದೈತಿ -2, ಸಿ ಸ್ಥಾನದಾಗ ಯಾವ್ದೈತಿ -8 ಐತಿ. ಓಕೆ, ಹಾಗಾದ್ರೆ ಇವಾಗ ಸೇಮ್ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ಫಾರ್ಮುಲಾ ಹಾಕೋದು, ಅದ್ರಾಗ ಫಿಲ್ಅಪ್ ಮಾಡಿ. ಇವಾಗ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ, ಹೌದಾ? ಹಂಗಾದ್ರೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಸ್ಥಾನದಾಗ ಯಾವ್ದೈತ್ರಿ, ಅಗೇನ್ -2 ಐತಿ. ಎ ಸ್ಥಾನದಾಗ ಏನು ಇರಕ್ಕಿಲ್ಲ ಒಂದ್ ಇರ್ತೈತಿ, ಎಷ್ಟಾಯ್ತು 2 ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್. ಶೂನ್ಯತೆಗಳ ಗುಣಲಬ್ಧ
ಗುಣಲಬ್ಧ ಅಲ್ಫಾ ಇಂಟು ಬೀಟಾ. ಹಾಗಾದ್ರೆ ಅಲ್ಫಾ ಇಂಟು ಬೀಟಾ ಶೂನ್ಯತೆ ಗುಣಲಬ್ಧ ಫಾರ್ಮುಲಾ ಏನ ಸಿ ಬೈ ಎ. ಹಾಗಾದ್ರೆ ಸಿ ಸ್ಥಾನದಾಗ ಯಾವ್ದೈತಿ -8, ಇದ್ರ ಸ್ಥಾನದಾಗ ಯಾವ್ದೈತಿ ಎ ಸ್ಥಾನದಾಗ 1 ಐತಿ. ಹಾಗಾದ್ರೆ ಎಷ್ಟಾಯ್ತು ಶೂನ್ಯತೆ ಗುಣಲಬ್ಧ -8 ಆಯ್ತು. ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಮೊತ್ತ. ಹಾಗಾದ್ರೆ ಈಗ ನೋಡ್ರಿ ನಮ್ಗ ವರ್ಗ ಬಹುಪದೋಕ್ತಿದ ಇಷ್ಟಿದ್ದಾಗ ಗೊತ್ತಾಯ್ತು. ಇಲ್ಲಿ ಏನ್ ಮಾಡಿದ್ರೆ ವರ್ಗ ಬಹುಪದೋಕ್ತಿ ಅವರ ಕೊಟ್ಟಿದ್ರು, ನಾವ್ ಇಲ್ಲಿ ಏನ್ ಮಾಡಿದ್ರೆ ಶೂನ್ಯತೆಗಳ ಮೊತ್ತ ಏನ್ ಮಾಡಿದ್ವಿ ಇಲ್ಲಿ ಗುಣಲಬ್ಧನ ಕಂಡುಹಿಡಿದ್ವು. ಹಾಗಾದ್ರೆ ಇನ್ನು ನೆಕ್ಸ್ಟ್ ನೋಡಿದ್ರ ಶೂನ್ಯತೆಯನ್ನ ಮೊತ್ತ ಗುಣಲಬ್ಧ ಅವರು ಕೊಟ್ಟಿರ್ತಾರ. ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡ್ಬೇಕು. ಇಲ್ಲಿ ಹೆಂಗ್ ರಚನೆ ಮಾಡೋದಂತ ನೋಡಿದ್ರ ನೋಡಿ, ಶೂನ್ಯತೆ ಮೊತ್ತ ಎಷ್ಟು ಕೊಟ್ಟಾರ, ಮೂರನೇ ಪ್ರಾಬ್ಲಮ್, ಶೂನ್ಯತೆ ಮೊತ್ತ 5, ಶೂನ್ಯತೆಗಳ ಗುಣಲಬ್ಧ 3 ಇರುವ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿ ಅಂತ ಹೇಳ್ಯಾರ. ಹಾಗಾದ್ರ ಶೂನ್ಯತೆಗಳ ಯಾವ್ಯಾವ್ದನ್ನ ಬರ್ಕೋರಿ ಇಲ್ಲಿ ನೋಡಿ, ಯಾವ್ಯಾವ 5 ಮತ್ತ 3 ಐತಿ. ಹಾಗಾದ್ರ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಈಗ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟು ಕೊಟ್ಟಾರ, ಇವ್ರ 5 ಕೊಟ್ಟಾರ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟು ಕೊಟ್ಟಾರ, 3 ಕೊಟ್ಟಾರ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ನಾವು ಈಗ ಇದಕ್ಕೆ ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡ್ಬೇಕು. ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡೋದು ಹೆಂಗಂದ್ರೆ ನೋಡಿದಾರ ಇಲ್ಲಿ ನೋಡ್ರಿ, ಅಲ್ಫಾ ಮತ್ತು ನೋಡ್ರಿ 5 ಮತ್ತು 3 ಇರುವಂತ 5 ಮತ್ತು 3 ಇವೇನದ ಅಲ್ಫಾ ಮತ್ತು ಬೀಟಾ. ಹಾಗಾದ್ರ ಅಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಿರುವಂತ ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡೋದು ಹೆಂಗಂತ ನೋಡಿದ್ರ ಇಲ್ಲಿ ಬರ್ತೇನೆ ನೋಡ್ರಿ. ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಿರುವ ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಾಗಿರುವ ಓಕೆ ಶೂನ್ಯತೆಗಳಾಗಿರುವ ಬಹುಪದೋಕ್ತಿ ಅಂದ್ರ ವರ್ಗ ಬಹುಪದೋಕ್ತಿ ಏನಾಗಿರ್ತೈತಿ ಅಂತ ನೋಡೋದ್ರ ಫಾರ್ಮುಲಾ ಐತಂಬಲ್ಲ, ಆಲ್ರೆಡಿ ಹೇಳಿದೆ ನಾನು. ವರ್ಗ ಬಹುಪದೋಕ್ತಿಯು ನೋಡ್ರಿ ಲೈನ್ ಒಂದು ನಿಮಿಷ, ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಾಗಿರುವ ವರ್ಗ ಬಹುಪದೋಕ್ತಿಯು ಎಕ್ಸ್ ಸ್ಕ್ವೇರ್, ಇಲ್ಲೇ ಬರ್ತೇನೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಆಗಿರಲಿ. ಇದು ನಮ್ದು ಆಲ್ರೆಡಿ ಮೇಲ್ಗಡೆ ಏನ್ ಮಾಡಿದ್ರೆ ಏನ್ ಹೇಳಿದೆ ಈಗ ಅಂದ್ರೆ ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳ ವರ್ಗ ಬಹುಪದೋಕ್ತಿ ನಾವು ಹೇಗೆ ಬರ್ತೀವಿ ಅಂತ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಇಂಟು ಬೀಟಾ ಅಲ್ಫಾ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಆಗಿರ್ಲಿ. ಹಾಗಾದ್ರೆ ಇಲ್ಲಿ ಅಲ್ಫಾ ಯಾವ್ದ ಬೀಟಾ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಯಾವ್ದು ಇಲ್ಲಿ ತಮ್ದ ಶೂನ್ಯತೆಗಳ ಮೊತ್ತ 5 ಐತಿ, ಶೂನ್ಯತೆಗಳ ಗುಣಲಬ್ಧ 3 ಐತಿ. ಸೊ ಇದನ್ನ ಏನ್ ಮಾಡ್ದ ಈ ಇಕ್ವೇಶನ್ ತುಂಬ ನಮ್ಗೆ ಏನ್ ಸಿಗ್ತಿ ಸಮೀಕರಣ ಸಿಗ್ತೈತಿ. ಹೌದಾ, ಅಂದ್ರೆ ವರ್ಗ ಬಹುಪದೋಕ್ತಿ ಸಿಗ್ತೈತಿ. ಹಾಗಾದ್ರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಜಾಗದ ಎಕ್ಸ್ ಸ್ಕ್ವೇರ್ ಹೆಂಗ ಬರೀರಿ ಓಕೆ, ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟೈತಿ 5x ಪ್ಲಸ್ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟೈತಿ ಇಲ್ಲಿ 3 ಐತಿ 3. ಹಾಗಾದ್ರ ಈ ಒಂದಂತ ಇಕ್ವೇಶನ್ ನೋಡ್ರಿ, ಈ ಕೊಟ್ಟಂತ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧಗಳನ್ನ ನಾವು ವರ್ಗ ಬಹುಪದೋಕ್ತಿ ರಚನೆ ಮಾಡಿದ್ರೆ ನಮ್ಗೆ ಏನ್ ಸಿಕ್ತಂದ್ರ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 3. ಹಾಗಾದ್ರೆ ಇದು ನಮ್ದ ವರ್ಗ ಬಹುಪದೋಕ್ತಿ. ಓಕೆ, ಅಂದ್ರೆ ಏನಿಲ್ಲ, ಅವ್ರು ಮುಂಚೆ ಏನ್ ಮಾಡಿದ್ರ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನ ಕಂಡುಹಿಡಿಯಕ್ಕೆ ಹೇಳಿದ್ರ. ಅಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳನ್ನ ಅದ್ರ ನಡುವಿನ ರಿಲೇಶನ್ಶಿಪ್ ಹೆಂಗೈತೆ ಅನ್ನೋದು ನಮ್ಗೆ ಗೊತ್ತಾಗದಿದ್ದಿಂದ. ಹೌದಾ, ಹಾಗಾದ್ರೆ ಇಲ್ಲಿ ಏನ್ ಮಾಡ್ರಿ ಹಿಂದಿನ ಲೆಕ್ಕದಾಗ ವರ್ಗ ಬಹುಪದೋಕ್ತಿಯನ್ನು ಕೊಟ್ಬಿಟ್ಟ ಶೂನ್ಯತೆಗಳ ಗುಣಲಬ್ಧ ಮತ್ತು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋದು ನಾವು ತಿಳ್ಕೊಂಡು ಇಲ್ಲಿ ಏನ್ ಮಾಡಿದ ನೆಕ್ಸ್ಟ್ ಲೆಕ್ಕದಾಗ ಶೂನ್ಯತೆಗಳ ಮೊತ್ತನ ಕೊಟ್ಟಾರ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಾರ. ಇದ್ರ ಸಹಾಯದಿಂದ ನಾವು ಏನ್ ಮಾಡ್ಬೇಕಂದ್ರ ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡ್ಬೇಕು. ಸೊ ಇದೆಲ್ಲರಿಗೂ ಅರ್ಥ ಐತೆ ಅನ್ಕೊಂಡೇನಿ. ಹಾಗಾಗಿ ಇನ್ನೊಂದು ಕೈ ನೋಡಿ, ಶೂನ್ಯತೆಯ ಮೊತ್ತ ರೂಟ್ 2 ಇದೆ. ಶೂನ್ಯತೆಯ ಮೊತ್ತ ಈಕ್ವಲ್ ಟು ನೋಡ್ರಿ √2 ಮತ್ತು ಗುಣಲಬ್ಧ 1/3 ಹೊಂದಿರುವಂತ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ಕೂಡ ಸೇಮ್ ಏನೇನ್ ಕೊಟ್ಟಾರ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಎಷ್ಟೈತಿ ಅಂತ ಕೊಟ್ಟಾರ ಅವರು √2 ಐತಿ. ನೆಕ್ಸ್ಟ್ ಅಲ್ಫಾ ಪ್ಲಸ್ ಬೀಟಾ ಎಷ್ಟೈತಿ √2. ಶೂನ್ಯತೆಗಳ ಗುಣಲಬ್ಧ ಎಷ್ಟೈತಿ ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟೈತಿ 1/3 ಐತಿ. ಸೊ ಹಿಂಗಿದ್ದಾಗ ನಾವು ವರ್ಗ ಬಹುಪದೋಕ್ತಿಯನ್ನ ಹೇಗೆ ರಚನೆ ಮಾಡ್ಬೇಕು ಇವಾಗ. ಹಾಗಾದ್ರ ಇಲ್ಲಿ ಕೂಡ ಸೇಮ್ ಅಲ್ಫಾ ಮತ್ತು ಬೀಟಾ ಅನ್ನೋದು ಏನ್ ಮಾಡಿದೆ ಅಂದ್ರೆ ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಾಗಿರುವ
ವರ್ಗ ಬಹುಪದೋಕ್ತಿ ಫಾರ್ಮುಲಾ ಏನು x square minus alpha into x square minus alpha plus beta x square minus alpha plus beta into x plus alpha into beta ಇದು ನಮ್ದು ಫಾರ್ಮುಲಾ. ಹಾಗಾದ್ರೆ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಇವಾಗ ಇದ್ರ ವ್ಯಾಲ್ಯೂನ ತುಂಬಬೇಕು. p of x equal to x square ಹೆಂಗ ಬರೀರಿ. ನೆಕ್ಸ್ಟ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ. ನೋಡ್ರಿ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ. ಓಕೆ, ಹಾಗಾದ್ರೆ ಶೂನ್ಯತೆಗಳ ಗುಣಲಬ್ಧ ಎಷ್ಟು? ಶೂನ್ಯತೆಗಳ ಮೊತ್ತ ಎಷ್ಟೈತಿ? √2 ಐತಿ. √2 into x ಐತಿ. ನೆಕ್ಸ್ಟ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಎಷ್ಟೈತಿ? 1/3 ಐತಿ. ಹಾಗಾದ್ರೆ ಇದು ನೋಡ್ರಿ ಇವಾಗ ಇದಂದ್ರೆ x square minus √2x plus 1/3 ಐತಿ. ಸೊ ಈ ಸ್ಥಿರಾಂಕ ಏನೈತಿ? ಫ್ರಾಕ್ಷನ್ ಆಗಿದೆ, ಭಿನ್ನ ರಾಶಿದಾಗೈತಿ. ಇದು ನಮ್ಗೆ ಕಂಪ್ಲೀಟ್ ಆಗಿ ಕಾನ್ಸ್ಟೆಂಟ್ ಆಗಿ ವ್ಯಾಲ್ಯೂ ಮಾಡ್ಬೇಕಂತ ನೋಡಿದಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇವಾಗ ಮಲ್ಟಿಪ್ಲೈ ಇಂಟು ಹೋಲ್ ಇಕ್ವೇಶನ್ ಇಂಟು 3 ಮೂರ್ಲೆ ಏನ್ ಮಾಡಿದ್ರ ಈ ಹೋಲ್ ಇಕ್ವೇಶನ್ ಏನ್ ಮಾಡಿದ್ರ ಮೂರ್ಲೆ ಗುಣಾಕಾರ ಮಾಡ್ರಿ. ಅಂದಾಗ ನಮ್ಗೆ ಏನಾಕೈತಿ ಇಲ್ಲಿ 3 ಏನಾಕೈತಿ ಕ್ಯಾನ್ಸಲ್ ಆಕೈತಿ. ಸೊ ಹಾಗಾದ್ರ ಇಲ್ಲಿ ನೋಡ್ರಿ 3 into x square. ಓಕೆ, 3x square ಆತ ಮೈನಸ್ 3 into √2x ಪ್ಲಸ್ 1/3 into 3. ಹಾಗಾದ್ರೆ 3 ಕ್ಯಾನ್ಸಲ್ ಆಯ್ತು. ಓಕೆ, ಹಾಗಾದ್ರೆ ಏನು ಉಳಿತಿಲ್ಲ ಇಕ್ವೇಶನ್? 3x square ಮೈನಸ್ 3√2x ಪ್ಲಸ್ ನೋಡ್ರಿ 3 ಕ್ಯಾನ್ಸಲ್ ಏನು ಉಳಿತು? 1 ಉಳಿತು. ಹಾಗಾದ್ರೆ ನಮ್ದು ವರ್ಗ ಬಹುಪದೋಕ್ತಿ ಯಾವ್ದಾತಂತ ನೋಡಿದ್ರ 3x square ಮೈನಸ್ 3√2x ಪ್ಲಸ್ 1 ಇದು ನಮ್ದು ವರ್ಗ ಬಹುಪದೋಕ್ತಿ ಆಯ್ತು. ಇಲ್ಲೇನು ಕೊಟ್ಟಿರೋರು √2 ಮತ್ತು ಶೂನ್ಯತೆಗಳ ಮೊತ್ತ √2 ಶೂನ್ಯತೆಗಳ ಗುಣಲಬ್ಧ 1/3 ಕೊಟ್ಟಾಗ ನಮ್ಗೆ ವರ್ಗ ಬಹುಪದೋಕ್ತಿನ ಹೇಗೆ ರಚನೆ ಮಾಡೋದಂತ ನೋಡಿದ್ರ ಈ ಟೈಪ್ ಮಾಡ್ಬೇಕು. ಅಕಸ್ಮಾತ್ ಇಲ್ಲಿ ಶೂನ್ಯತೆಗಳ ಮೊತ್ತ ಇಲ್ಲಿ ನೆಕ್ಸ್ಟ್ ಪೇಜ್ನಾಗ ಮಾಡ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಒಂದು ಪ್ರಾಬ್ಲಮ್ ಐತಿ, ಇಲ್ಲೇ ಜಸ್ಟ್ ಹಿಂಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ನಮ್ಗೆ ಇದು ಕೊಟ್ಟಿವಿ. ಇಲ್ಲಿ ಅಕಸ್ಮಾತ್ ಇಲ್ಲಿ ಶೂನ್ಯತೆಗಳ ಮೊತ್ತ 0 ಕೊಟ್ಟಿರೋ, ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧವನ್ನ √5 ಕೊಟ್ಟಿರೋ ಅಂತ ಇಟ್ಕೊರಿ. ಅವಾಗ ಹೆಂಗ್ ರಚನೆ ಮಾಡೋದಂತ ನೋಡಿದ್ರ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ. ಓಕೆ, ಇಲ್ಲಿ ಇದು ಅಲ್ಲೂ ಕೂಡ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಕೈತಿ. ಆಲ್ಫಾ ಪ್ಲಸ್ ಬೀಟಾ ಅಂದ್ರ 0, ಆಲ್ಫಾ ಇಂಟು ಬೀಟಾ ಅಂದ್ರ √5. ನಮ್ದು ಇಕ್ವೇಶನ್ ಏನೈತಿ? p of x equal to ನೋಡ್ರಿ ಇಲ್ಲೇನು ಫಾರ್ಮುಲಾ ಏನು ನಮ್ದು? x square ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ನೆಕ್ಸ್ಟ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇದು ಫಾರ್ಮುಲಾ. ಹಾಗಾದ್ರೆ ಇಲ್ಲೇನೈತಿ? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ 0, ಯಾಕಂದ್ರೆ ಶೂನ್ಯತೆಗಳ ಮೊತ್ತ ಏನೈತಿ? 0 ಐತಿ. 0 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ನೋಡಿದ್ರ √5 ಐತಿ. ಹಾಗಾದ್ರೆ ಇಕ್ವೇಶನ್ ಏನಾಕೈತಿ ನೋಡಿದ p of x equal to x square as it is ಬರೀರಿ 0 ಇಂಟು ಎಕ್ಸ್ ನೋಡ್ರಿ 0 ಇಂದ ಯಾವ್ದು ಅಕ್ಷರ ಗುಣಾಕಾರ ಮಾಡಿ ಏನ್ ಬರ್ತೈತಿ? ಉತ್ತರ 0ನೇ ಬರ್ತೈತಿ. ಹಾಗಾಗಿ ಏನ್ ವ್ಯಾಲ್ಯೂ ಏನ್ ಬರ್ತೈತಿ ಅಂದ್ರೆ ಇದು 0 ಆಯ್ತು. ನೆಕ್ಸ್ಟ್ ಏನಾಯ್ತು? √5. ಹಾಗಾದ್ರೆ ಇಕ್ವೇಶನ್ ಏನ್ ಆಕೈತಿ ಅಂತ ನೋಡಿದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ ಅಕಸ್ಮಾತ್ ಇಲ್ಲಿ ಬರೀತೆ ನೋಡಿ ಒಬ್ಬರು ಮತ್ತೆ ಕನ್ಫ್ಯೂಸ್ ಆಕಾರ. ಇಲ್ಲಿ ನೋಡಿ 0 ಇಂಟು ಏನಾಯ್ತು? ಅಗೇನ್ 0ನೇ ಆಯ್ತು ಪ್ಲಸ್ √5. ಹಾಗಾದ್ರೆ p of x equal to x square ಪ್ಲಸ್ √5 ಇದು ಇಕ್ವೇಶನ್ ಆಕೈತಿ. ಯಾಕಂದ್ರೆ 2 ಅನ್ನೋದೇನು ಎಕ್ಸ್ ಸ್ಕ್ವೇರ್ ಅನ್ನೋದ ವರ್ಗ ಸ್ಕ್ವೇರ್ ಇತ್ಲ ಹಾಗಾಗಿ ವರ್ಗ ಬಹುಪದೋಕ್ತಿ ಆಯ್ತದ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೆ. ನಿಂಗೆ ಶೂನ್ಯತೆಗಳನ್ನು ಕೊಟ್ಟಾಗ ಹೆಂಗ್ ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡೋದ, ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಾಗ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿದ ಹೇಗಂತ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೆ. ಹಾಗಾದ್ರೆ ಇನ್ನೊಂದು ಪ್ರಾಬ್ಲಮ್ ಐತಿ ನೋಡ್ರಿ. ಐದನೇ ಪ್ರಶ್ನೆ 3x square ಮೈನಸ್ ಎಕ್ಸ್ ಮೈನಸ್ 4 ಇರುವ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ನಂತರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನ್ ಮಾಡೋದಂದ್ರ ಒಂದು ಇಕ್ವೇಶನ್ ಏನು ಕೊಟ್ಟಾರ, ಬಹುಪದೋಕ್ತಿಯನ್ನು ಕೊಟ್ಟಾರ. ಇಲ್ಲಿ ಕೊಟ್ಬಿಟ್ಟು ಏನ್ ಮಾಡೋದನ್ನ ಒಂದು ವರ್ಗ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಬೇಕು ಫಸ್ಟ್ಗೆ, ಆಮೇಲೆ ಶೂನ್ಯತೆಯ ಮೊತ್ತ ಮತ್ತು ಗುಣಲಬ್ಧವನ್ನ ನೆಕ್ಸ್ಟ್ ಕಂಡುಹಿಡಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ ಇಕ್ವೇಶನ್ ಹೆಂಗೈತೆ ಅಂತ ನೋಡೋದ 3x square ಮೈನಸ್ ಎಕ್ಸ್ ಮೈನಸ್ 4 3x square ಮೈನಸ್ ಎಕ್ಸ್ ಮೈನಸ್ 4 ಇದೊಂದು ನಮ್ದು ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ. ಇಲ್ಲಿ ಫಸ್ಟ್ಗೆ ನಮಗೆ ಶೂನ್ಯತೆಯನ್ನು ಕಂಡುಹಿಡಬೇಕು. ಶೂನ್ಯತೆಯನ್ನು ಕಂಡುಹಿಡಬೇಕಂದ್ರ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಏನೈತಿ 3 ಐತಿ. ಸೊ ಇಲ್ಲಿ ಏನೈತಿ ಮೈನಸ್ ಸ್ಥಿರಾಂಕದಾಗ ಏನೈತಿ -4 ಇದೆ. ಸೊ ಹಾಗಾಗಿ ಇವ್ನ ಎರಡು ಏನ್ ಮಾಡ್ಬೇಕು? ಇವಾಗ ಗುಣಾಕಾರ ಮಾಡ್ಬೇಕು. ಗುಣಾಕಾರ ಮಾಡಿ ಎಷ್ಟು ಬರ್ತೈತಿ ನೋಡ್ರಿ? 3 ಇಂಟು 4 ಮಾಡಿ ಎಷ್ಟು ಬರ್ತೈತಿ? 12 ಬರ್ತೈತಿ. ಓಕೆ, 3 ಇಂಟು 4 ಮಾಡಿ ಎಷ್ಟು ಬರ್ತೈತಿ? 12 ಬರ್ತೈತಿ. ಅಂದ್ರೆ -12 ಬರ್ತೈತಿ. ಯಾಕಂದ್ರೆ +3 ಐತಿ, ಇದು -4 ಐತಿ. ಸೊ ಅಂದ್ರೆ -12 ಬರ್ತೈತಿ. ಹಾಗಾದ ಇಲ್ಲಿ ಯಾವ ಅಂದ್ರೆ ಈ ತರ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಇವಾಗ
ಇದರ ಶೂನ್ಯತೆಯನ್ನು ಕಂಡಿಡ್ಬೇಕು ಫಸ್ಟ್ ಮಿಡಲ್ ಟರ್ಮ್ ಇಲ್ಲಿ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕಂದ್ರ ಇಲ್ಲಿ ನೋಡಿ ಯಾವುದೇ ಎರಡು ಸಂಖ್ಯೆ ಗುಣಾಕ ಮಾಡ್ರ 12 ಬರಬೇಕು. ನೆಕ್ಸ್ಟ್ ಅದರಿಂದ ಯಾವ ಎರಡು ಸಂಖ್ಯೆ ಏನ್ ತಗೊಂಡಿರ್ತೀರ ನಾವು ಆ ತರ ಏನ್ ಬಂದಿರ್ತಲ್ಲ ಅದ್ರಾಗ ಒಂದ್ ಕಳೆದ್ರೆ ನಮ್ಗೆ ಏನ್ ಬೇಕು, ಎರಡಾಗ ಒಂದ್ ಇರ್ತೈತಲ್ಲ, ಸೊ ಆ ಸಂಖ್ಯೆದಾಗ ಒಂದ್ ಕಡೆ ಮಾಡ್ಬೇಕು, -x ಅಂದ್ರೆ -1 ಬರ್ಬೇಕು. ಸೊ ಅಂತ ಸಂಖ್ಯೆಗಳನ್ನ ಯಾವ ಅಂದ್ರೆ 12ರ ಅಪವರ್ತನಗಳನ್ನ ಇವಾಗ ನೋಡ್ಬೇಕಾಗತ್ತ. ಹಾಗಾದ್ರೆ 12ರ ಅಪವರ್ತನ ಹಂಗೆ ಯಾವ ಬರ್ತಾವ ನೋಡ್ರಿ, 2 6 12. ಓಕೆ, 2 6 12 ಬರ್ತೈತಿ. ಬಟ್ ಏನ 2ರಾಗ 6 ಕಳೆದ್ರ ಎಷ್ಟು ಬರ್ತೈತಿ ನೋಡ್ರಿ, 6ರಾಗ 2 ಕಳೆದ್ರ 4 ಬರ್ತೈತಿ. ಸೊ ಅದು ಬರಂಗಿಲ್ಲ. ನೆಕ್ಸ್ಟ್ 3 4 3 4 12. ಹಾಗಾದ್ರೆ -3 +3. ಓಕೆ, ಹಾಗಾದ್ರೆ ಇದು ಇಕ್ವೇಶನ್ ಅಂದ್ರೆ ಇದು ಸಂಖ್ಯೆಗಳು ಬರ್ತಾವ ನೋಡ್ರಿ. ಹಾಗಾದ್ರೆ 3x² ನೋಡ್ರಿ 3 4 ಯಾಕಂದ್ರೆ 3 4 12. ಹಾಗಾದ್ರೆ ಇಲ್ಲಿ ನೋಡ್ರಿ +3 -4 ಅಂದ್ರೆ 4ರಾಗ 3 ಕಳೆದ್ರ 1 ಬರ್ತೈತಿ ನಮಗ, ಅಂದ್ರೆ -4 ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದೈತಿ -x. ಸೊ ಹಾಗಾಗಿ 4ರಾಗ ನೋಡ್ರಿ 4ರಾಗ 3 ಕಳೆದ್ರ 1 ಬರ್ತೈತಿ. ಹಾಗಾದ್ರೆ 4 3 12 ಪ್ಲಸ್ ಇಂಟು ಮೈನಸ್ ಆಗ್ತದೆ. ಸೊ ಹಾಗಾದ್ರೆ 3x² ಮೈನಸ್ ನೋಡ್ರಿ 3x ಪ್ಲಸ್ 3x ಸಾರಿ ಮೈನಸ್ ಇಲ್ಲ ಪ್ಲಸ್ 3x ನೆಕ್ಸ್ಟ್ -4x ನೆಕ್ಸ್ಟ್ -4 ಹೀಗೆ ಮಾಡಿದಾಗ ಏನಾಕೈತಿ ನೋಡ್ರಿ, ಇಲ್ಲಿ ನೋಡ್ರಿ 3 4 12 ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಕಾಮನ್ ಯಾವ್ದು ಆಕೈತಿ ನೋಡಿ, ಈ ಎರಡು ಗ್ರೂಪ್ ಮಾಡಿ ಕಾಮನ್ ಮಾಡಿದ್ರೆ ಏನ್ ಕಾಮನ್ ಐತಿ ಇಲ್ಲಿ 3x ಕಾಮನ್ ಆಯ್ತು. ಹಾಗಾದ್ರೆ ಏನ್ ಉಳಿತಿ ಇಲ್ಲಿ x ಪ್ಲಸ್ 1 ಉಳಿತು ಇಲ್ಲ, ಯಾಕಂದ್ರೆ 3x ಹೊರಗೆ ಹೋಗೈತಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡ್ರಿ ಕಾಮನ್ ಏನಾಗುತ್ತ, ಎರಡದಾಗ ಏನೈತಿ 4 ಕಾಮನ್ ಐತಿ. ಸೊ 4 ತೆಗೆದು ಏನ್ ಉಳಿತಿ ಇಲ್ಲಿ ಏನಂತ x ಉಳಿತು ಪ್ಲಸ್ 1, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 4 1 4. ಹಾಗಾದ್ರೆ ಇಲ್ಲಿ ಏನ್ ಟರ್ಮ್ಗಳು ಬಂದು ನೋಡ್ರಿ ಇವಾಗ ನಮ್ಗೆ 3x - 4. ನೆಕ್ಸ್ಟ್ ಇನ್ನೊಂದು ಟರ್ಮ್ ಯಾವ್ದು x ಪ್ಲಸ್ 1 ಬತ್ತ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು, ಶೂನ್ಯತೆಯನ್ನು ಕಂಡು ಹಿಡಿತೀವಿ ಇವಾಗ. 3x - 4 = 0. ನೆಕ್ಸ್ಟ್ x ಪ್ಲಸ್ 1 = 0. ಹಾಗಾದ್ರೆ ಇಲ್ಲಿ ನೋಡ್ರಿ 3x = -4 ಐತಿ ಇದು. ಓಕೆ, -4ನ ಈಕ್ವೇಷನ್ ಇಂದ ರೈಟ್ ಸೈಡ್ ತಗೊಂಡ್ರೆ ಏನಾಗುತ್ತೆ +4 ಆಗುತ್ತೆ 4. ಓಕೆ, ನೆಕ್ಸ್ಟ್ ಹಾಗಾದ್ರೆ x ವ್ಯಾಲ್ಯೂ ಎಷ್ಟು ಆಗ್ತದೆ ನೋಡ್ರಿ 4. ಈ 3 ಇಟ್ಲ 3 ಇದ ಈಕ್ವೇಷನ್ ಇಂದ ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಗುತ್ತೆ, ಮಲ್ಟಿಪ್ಲೈ ಇದ ಡಿವೈಡೆಡ್ ಬೈ ಆಗುತ್ತೆ. ಹಾಗಾದ್ರೆ x ವ್ಯಾಲ್ಯೂ ಎಷ್ಟಾಯ್ತು ಇವಾಗ, x = 4/3 ಆಯ್ತು. ಒಂದು ವ್ಯಾಲ್ಯೂ ಆಯ್ತು. ಹಾಗಾದ್ರೆ ಇನ್ನೊಂದು ವ್ಯಾಲ್ಯೂ ನೋಡೋದಾದ್ರೆ ನೋಡ್ರಿ x = +1 ಇದ್ದಿದೆ ಈಕ್ವೇಷನ್ ಇಂದ ರೈಟ್ ಸೈಡ್ ಹೋದಾಗ -1 ಆಗುತ್ತೆ. ಹಾಗಾದ್ರೆ ಒಂದು x 4/3 ಆಯ್ತು, ಇನ್ನೊಂದು x -1 ಆಯ್ತು. ಹಾಗಾದ್ರೆ ಇವ x ಇವೇನದ ಇವೆರಡು ಅಲ್ಫಾ ಮತ್ತೆ ಬೀಟಾ. ನಮ್ದು ಅಲ್ಫಾ ಎಷ್ಟಾಯ್ತು 4/3. ನೆಕ್ಸ್ಟ್ ಬೀಟಾ ಎಷ್ಟಾಯ್ತು -1 ಆಯ್ತು ನೋಡ್ರಿ, ಬೀಟಾ ಎಷ್ಟಾಯ್ತು -1. ಹಾಗಾದ್ರೆ ಇವನ್ನ ಇಟ್ಕೊಂಡ ಶೂನ್ಯತೆಗಳ ಮತ್ತೆ ಗುಣಲಬ್ಧವನ್ನ ಕಂಡುಹಿಡಿಬೇಕು ಇವಾಗ. ಹೌದಾ, ಹಾಗಾದ್ರೆ ನೋಡ್ರಿ ಇವಾಗ ಶೂನ್ಯತೆಗಳ ಮೊತ್ತ ಈಕ್ವಲ್ ಟು ಏನು ನಮ್ದು ಫಾರ್ಮುಲಾ ಏನಾಗ್ತದೆ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಐತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡುವಾಗ ಫಸ್ಟ್ ಅಲ್ಫಾ ಮತ್ತು ಬೀಟಾ ಸರಿ ದುಗ್ಸ್ಕೋದ ನೋಡಿದ್ರೆ ಇಲ್ಲಿ ನೋಡಿ ಇವಾಗ ಅಲ್ಫಾ ಅಂದ್ರೆ ಎಷ್ಟೈತಿ 4/3 ಐತಿ. ನೆಕ್ಸ್ಟ್ ಪ್ಲಸ್ ಬೀಟಾ ಅಂದ್ರೆ ಎಷ್ಟೈತಿ -1 ಐತಿ. ಅದೇ ತರ ಇದು ಫಸ್ಟ್ ಇದು ಮಾಡ್ಕೊರಿ. ಅದೇ ತರ ಆಮೇಲೆ ನಿಮ್ಗೆ ನೆಕ್ಸ್ಟ್ ಬೀಟಾ b/c ವ್ಯಾಲ್ಯೂ ತೋರಿಸ್ತೀನಿ ನಿಮಗೆ. ಹಾಗಾದ್ರೆ ಇಲ್ಲಿ ನೋಡ್ರಿ 4/3 -1. ಹಾಗಾದ್ರೆ ಇಲ್ಲಿ ಏನಪ್ಪ LCM ತೆಗಿತೀವಿ ಇವಾಗ. ಓಕೆ, LCM ತಗೋ ಏನಾಗುತ್ತೆ ನೋಡ್ರಿ, ಇಲ್ಲಿ ನೋಡಕ್ಕಿಲ್ಲ ನೋಡ್ರಿ LCM ತಗೋ ಇಲ್ಲಿ ಏನಾಗತ್ತ 1 ಬರ್ತೈತಿ. ಹಾಗಾದ್ರೆ 3 ಮತ್ತು 1 LCM ಏನಾಗ್ತದೆ 3 ಬರ್ತೈತಿ. ಹಾಗಾದ್ರೆ 1 3s 3. ಹಾಗಾದ್ರೆ ನೋಡಿ ಇಲ್ಲಿ ಏನು ಎಷ್ಟು ಬಂತು 4 - 3 / 3 ಆಯ್ತು. ಹಾಗಾದ್ರೆ ಏನ್ ಬಂತು 1/3 ಬತ್ ನೋಡ್ರಿ. ಓಕೆ, 1/3 ಬತ್. ಅದೇ ತರ ಇಲ್ಲಿ ನೋಡಿ ಶೂನ್ಯತೆಗಳ ಮೊತ್ತ ಇದೆ, ಶೂನ್ಯತೆಗಳ ಮೊತ್ತ ಇದು ಈಕ್ವಲ್ ಆಕೈತಿ ಅಂತ ನೋಡಿದ್ರ ನಮ್ದು ಇಕ್ವೇಶನ್ ಏನೈತಿ ನೋಡ್ರಿ b ನೋಡ್ರಿ 3x² - x - 4 ಐತಿ. ಹಾಗಾದ್ರೆ b ಸ್ಥಾನದಾಗ ಯಾವ್ದೈತಿ -1 ಐತಿ. ಇಲ್ಲ ನಿಮ್ಗೆ b ಸ್ಥಾನದಾಗ ಐತಿ -1 ಐತಿ ನೋಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ b -1 ಐತಿ. ಹಾಗಾದ್ರೆ a ಸ್ಥಾನದಾಗ ಯಾವ್ದೈತಿ 3 ಐತಿ. ಹಾಗಾದ್ರೆ ಇಲ್ಲಿ ಏನ್ ಬರ್ತದೆ ನೋಡಿ ನಮ್ದು ವ್ಯಾಲ್ಯೂ -1/3. ಹಾಗಾದ್ರೆ ಈ ಶೂನ್ಯತೆಗಳ ಮೊತ್ತ ನಾವೇನ್ ಕಂಡು ಹಿಡಿದಿಲ್ಲ. ಸೊ ಎರಡಕ್ಕೂ ಏನಾಗ್ತಾವ ನೋಡ್ರಿ, ಎರಡು ಸೈಡ್ 1/3 ಬತ್ತು. ಸೊ ಮ್ಯಾಚ್ ಆಗತೈತಿ. ಹಾಗಾದ್ರೆ ನಾವು ಮಾಡಿದಂತ ಲೆಕ್ಕ ಇಲ್ಲಿ ಕರೆಕ್ಟ್ ಆಗೈತೆ ಅಂತ ನಮ್ಗೆ ಇದರಿಂದ ಗೊತ್ತಾಗ್ತದೆ. ಹಾಗಾದ್ರೆ ಶೂನ್ಯತೆಗಳ ಮೊತ್ತ ಕಂಡಿದೆ. ಇನ್ನು ಶೂನ್ಯತೆಗಳನ್ನ ಗುಣಲಬ್ಧ ನೋಡೋದಾದ್ರ ಶೂನ್ಯತೆಗಳ ಗುಣಲಬ್ಧ
ಶೂನ್ಯತೆಗಳ ಗುಣಲಬ್ಧ ಏನು ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಹಾಗಾದ್ರೆ ಅಲ್ಫಾ ಇಂಟು ಬೀಟಾ, ಅಲ್ಫಾ ಅಂದ್ರೆ ಎಷ್ಟೈತಿ ನಿಮ್ಗೆ ಆಲ್ರೆಡಿ ಬಂದೈತಿ 1 ಎಷ್ಟು ಅಲ್ಫಾ ಎಷ್ಟು 4/3 ನೋಡ್ರಿ 4/3 ಇಂಟು ಬೀಟಾ ಅಂದ್ರೆ -1 ಬಂದೈತಿ. ಓಕೆ, ಹಾಗಾದ್ರೆ ನೋಡ್ರಿ 4 ಒಂದ್ಲೆ 4 ಅಂದ್ರೆ -4/3 ಬತ್ತು. ಅದೇ ತರ ಸಿ ಬೈ ಅಂದ್ರೆ ಸಿ ಬೈ ಎ ನೋಡ್ರಿ, ಸಿ ಅಂದ್ರೆ ಸಿ ಸ್ಥಾನದಾಗ ಅದೈತಿ ನೋಡ್ರಿ -4. ಓಕೆ, ಸಿ ಸ್ಥಾನದಾಗ ಇಲ್ಲಿ ನೋಡ್ರಿ ಮೈನಸ್, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ 4 ಪ್ಲಸ್ ಐತಿ, ಇದು ಮೈನಸ್ ಐತಿ, ಸೊ ಪ್ಲಸ್ ಇಂಟು ಮೈನಸ್ ಐತಿ. ಸಿ ಸ್ಥಾನದಾಗ ಐತಿ -4 ಐತಿ, ಎ ಸ್ಥಾನದಾಗ ಐತಿ 3 ಐತಿ. ಹಾಗಾದ್ರೆ ವ್ಯಾಲ್ಯೂ ನೋಡ್ರಿ -4/3. ಅಗೇನ್ ಇಲ್ಲಿ ಕೂಡ -4/3. ಹಾಗಾದ್ರೆ ನಾವು ಮಾಡಿದಂತ ಲೆಕ್ಕ ಸರಿ ಐತಿ ಅಂತ ಇದರಿಂದ ನಮ್ಗೆ ಗೊತ್ತಾಗ್ತದೆ. ಈ ಟೈಪ್ ನೋಡ್ರಿ, ಅಂದ್ರೆ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರ, ಅದ್ರಾಗ ನಾವು ಮಾಡ್ಬೇಕು ಶೂನ್ಯತೆಗಳನ್ನು ಕಂಡುಹಿಡಬೇಕು. ಶೂನ್ಯತೆಗಳನ್ನು ಕಂಡುಹಿಡಿದ ನಂತರ ಶೂನ್ಯತೆಗಳ ಮೊತ್ತ ಗುಣಲಬ್ಧವನ್ನು ಕಂಡುಹಿಡಿಯಕ್ಕೆ ಬರ್ಬೇಕು. ಈ ಟೈಪ್ ಕ್ವಶನ್ 3 ಮಾರ್ಕ್ಸ್ ಇವನ್ GPT ದಾಗೂ ಕೇಳ್ತಾರ, ಇವನ್ SSLC ಎಕ್ಸಾಮ್ದಾಗ ಕೂಡ ಈ ಟೈಪ್ ಕ್ವಶನ್ ಏನ್ ಮಾಡ್ತಾರ ಕೇಳುವಂತ ಸಾಧ್ಯತೆ ಇದೆ, ಈಗಾಗಲೇ ಕೇಳಿದಾರೆ. ಓಕೆ, ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು ಹೆಂಗ್ ಮಾಡೋದಂತ. ಹಾಗಾದ್ರೆ 6ನೇ ಪ್ರಶ್ನೆ ನೋಡ್ರಿ, 4x² - 4s + 1 ವರ್ಗ ಬಹುಪದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳ ಮೊತ್ತ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇದ್ರ ಏನ್ ಮಾಡಂದ್ರ ಇದ್ ಲೆಕ್ಕ ಮಾಡ್ರಿ, ಇದ್ರ ಆನ್ಸರ್ ನನಗೆ ಏನ್ ಮಾಡಂದ್ರ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ. ಓಕೆ, ಹಾಗಾದ್ರೆ ಯಾರೆಲ್ಲ ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಳ್ಳಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದಾರ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.